ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನಮ್ಮ ಶುಭದ ಕರಿಯರ್ ಗೈಡೆನ್ಸ್ಗೆ ಅಗೇನ್ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ ನಿಮ್ಮ. ಇವತ್ತು ನಾವು ತಗೊಂಡಿರುವಂಥ ಕ್ಷೇತ್ರ ವೆರಿ ಅಗೇನ್ ಇಂಟ್ರೆಸ್ಟಿಂಗ್ ಒನ್, ಗೇಮಿಂಗ್. ಓಕೆ, ಸೊ ನಮ್ಮ ಯುವ ಜನತೆ ಅಥವಾ ನಮ್ಮ ಯುವಕರು ಭಾಳಷ್ಟು ಆಕರ್ಷಿತರಾಗ್ತಾ ಇದ್ದಾರೆ ಗೇಮಿಂಗ್ ಕಡೆ. ಸೊ ಗೇಮಿಂಗನ್ನು ನಾವು ಈಗ ಡಿಟೇಲ್ ಆಗಿ ಆ್ಯಸ್ ಎ ಕೋರ್ಸ್ ಸ್ಟಡಿ ಮಾಡೋದಿದ್ರೆ, ಸೊ ಏನು ಕಾಲೇಜಸ್, ಯಾವ್ಯಾವ ಕಾಲೇಜಸ್ ಇದನ್ನು ಆಫರ್ ಮಾಡ್ತಾ ಇದೆ, ಫೀ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ, ಸೊ ಇದನ್ನೆಲ್ಲ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳುವ. ಸೊ ನಮ್ಮ ಜೊತೆಗಿದ್ದಾನೆ ಆದರ್ಶ್ ಮಹಾವೀರ್ ಜೈನ್ ಕಾಲೇಜ್ ಬೆಂಗಳೂರಿನಲ್ಲಿ 3rd ಸೆಮ್ ಆ್ಯನಿಮೇಷನ್ ಓದ್ತಾ ಇದ್ದಾನೆ. ಸೊ ಆದರ್ಶ್, ಏನು ಗೇಮಿಂಗ್ ಖಾಲಿ ನಮ್ಮ ಹುಡುಗರು ಪಬ್ಜಿ ಆಡ್ತಾ ಇರ್ತಾರೆ, ಸೊ ಪಬ್ಜಿ ಒಂದೇ ಗೊತ್ತಿರುತ್ತೆ, ಏನು ಈ ಗೇಮಿಂಗಿನ ಒಳಗಡೆ ಏನಿರುತ್ತೆ? ಸೊ ಗೇಮಿಂಗ್ ಹೇಳೋ ಪ್ರಕಾರ ಈಗ ಗೇಮಿಂಗ್ ಆಡೋದು ಬೇರೆ, ಗೇಮಿಂಗ್ ಮಾಡೋದು ಬೇರೆ. ಓಕೆ, ಸೊ ಗೇಮಿಂಗ್ ಆಡೋದಂದ್ರೆ ನಮ್ಗೆ ಗೊತ್ತಿರೋದು ಒಂದು PC ಆಡ್ತಾರೆ ಇಲ್ಲ ಮೊಬೈಲಲ್ಲಿ ಆಡ್ತಾರೆ. ಸರಿ. ಬಟ್ ಅದ್ರ ಹಿಂದಿರೋ ಕಷ್ಟ ಏನು ಗೊತ್ತಿರಲ್ಲ. ಓಕೆ, ಏನೋ ಲ್ಯಾಗ್ ಆಯ್ತು ಇಟ್ಕೊಳ್ಳಿ, ಬಾಯ್ ಬಂದಂಗೆ ಬೈತಾರೆ, ಏನು ಸರಿ ಇಲ್ಲ ಗೇಮ್. ಸರಿ. ಆ ಲ್ಯಾಗ್ ಆಗಬಾರ್ದು ಅಂದ್ರೆ ಎಷ್ಟು ಕಷ್ಟ ಹೇಳಿ ಅವ್ರಿಗೆ ಗೊತ್ತಿರಲ್ಲ. ಓಕೆ. ಸೊ ಗೇಮಿಂಗ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಇಟ್ಕೋಬೇಕಾಗಿರೋದು PC ಗೇಮಿಂಗ್ ಬೇರೆ, ಮೊಬೈಲ್ ಗೇಮಿಂಗ್ ಬೇರೆ, ಪ್ಲಾಟ್ಫಾರ್ಮ್ ಗೇಮಿಂಗ್ ಬೇರೆ, PS5 Xbox ಗೇಮಿಂಗ್ ಬೇರೆ, ಬೇರೆ ಬೇರೆ ತರ ಇರುತ್ತೆ. ಸರಿ. ಸೊ ಆಡೋದು ಬೇರೆ, ಮಾಡೋದು ಬೇರೆ ಹೇಳ್ದಂಗೆ. ಓಕೆ, ನೈಸ್. ಸೊ ಈಗ ಗೇಮಿಂಗ್ ಬಂದ್ಬಿಟ್ಟು ಆದರ್ಶ್, ಈ ಗೇಮಿಂಗ್ ಕೋರ್ಸಿಗೆ ಹೇಗೆ ಎಂಟರ್ ಆಗಬೇಕು? ಇಸ್ ದರ್ ಎನಿ ಎಂಟ್ರೆನ್ಸ್ ಟೆಸ್ಟ್? ಸರ್ ಎಂಟ್ರೆನ್ಸ್ ಟೆಸ್ಟ್ ಹೇಳೋದು ಏನೂ ಇರಲ್ಲ. ಓಕೆ. ಅಂದ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋಸ್ಟ್ಲಿ ಗೇಮಿಂಗ್ ಕಾಲೇಜಸ್ ಎಲ್ಲ ಆಟೋನಮಸ್ ಆಗಿರುತ್ತೆ. ಓಕೆ. ಸೊ ಅವ್ರು ಎಂಟ್ರೆನ್ಸ್ ಟೆಸ್ಟ್ ಹೇಳೋದಕ್ಕಿಂತ ಇಂಟರ್ವ್ಯೂ ಮಾಡ್ತಾರೆ. ಓಕೆ. ಇಂಟರ್ವ್ಯೂದಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನಿಮ್ ಟೆಕ್ ಬಗ್ಗೆ ಎಷ್ಟು ಗೊತ್ತಿರುತ್ತೆ, ಸರಿ, ಈ ಗೇಮಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ನೋಡ್ತಾರೆ. ಸರಿ. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇರೋದೆ ಅಥವಾ ಏನು ಗೊತ್ತಿರೋದೆ ಈಗ ಗೇಮಿಂಗ್ ಫೀಲ್ಡ್ ಎಂಟರ್ ಆಗ್ಲಿಕ್ಕೆ ಆಗಲ್ಲ. ಓಕೆ. ಸೊ ಒಂಚೂರು ನಾಲೆಜ್ ಇಟ್ಕೊಂಡು ಹೋದ್ರೆ ಇಂಟರ್ವ್ಯೂ ಪಾಸ್ ಆದ್ಕೊಂಡು ಅವ್ರು ಆಫರ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಅವ್ರಿಗೆ? ಕ್ವಶನ್ಸ್ ಕೇಳೋದು ಅಂದ್ರೆ ಒಂದು, ಈಗ ರೀಸೆಂಟ್ ಆಗಿ ಬಂದಿರೋ ಗೇಮ್ಸ್ ಅದ್ರಲ್ಲಿ ಹೇಗೆ ಏನೇನು ಡೆವಲಪ್ ಮಾಡಿದ್ದಾರೆ, ಯಾರು ಡೆವಲಪ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಕೇಳೋದು ಕೋಡಿಂಗ್ ಅಲ್ಲಿ ನಿಮ್ಗೆ ಏನೇನು ಗೊತ್ತುಂಟು. ಸರಿ ಸರಿ. ಈಗ ಇಂಜಿನ್ಸ್ ಹೇಳ್ತೀವಿ ನಾವು, ಗೇಮ್ ಇಂಜಿನ್ಸ್ ಹೇಳ್ತೀವಿ, ಅನ್ರಿಯಲ್ ಇಂಜಿನ್. ಈಗ ಜಾವಾ ಬೇಸಿಕ್ಸ್ ಎಲ್ಲ ಜಾವಾ ಇದು ಮಾಡೋದಾದ್ರು, ಸರಿ, ಅನ್ರಿಯಲ್ ಇಂಜಿನ್ಸ್ ಎಲ್ಲ ಗೊತ್ತಿರೋದು ಹೇಳಾದ್ರೆ ಇಂಟರ್ವ್ಯೂ ಆರಾಮಾಗಿ ಪಾಸ್ ಆಗ್ಬೋದು. ಓಕೆ, ನೈಸ್. ಸೊ ಆದರ್ಶ್, ಈಗ ಕಾಲೇಜಸ್ ಬಂದ್ಬಿಟ್ಟು ಯಾವ್ಯಾವ ಕಾಲೇಜ್ ಆಫರ್ ಮಾಡ್ತಾ ಇದೆ? ಅಗೇನ್ ರೀಸೆಂಟ್ ಆಗಿ ಇನ್ಕ್ಲೂಡ್ ಆಗಿರೋದಕ್ಕೆ ಬಹುಶಃ ಬಹಳ ಕಡಿಮೆ ಕಾಲೇಜಸ್ ಇರುತ್ತೇನಲ್ಲ? ಹೌದು ಸರ್. ಈಗ BSc ಅನಿಮೇಷನ್ ಹೇಳಿದಾಗೆ BSc ಗೇಮಿಂಗ್ ವೆರಿ ರೇರ್. ಓಕೆ. ಕಾಲೇಜ್ ಈಗ ಒಂದು 5 years ಆಯ್ತೇನಾ ಗೇಮಿಂಗ್ ಬಂದು BSc ಅಲ್ಲಿ. ಸೊ ಕಾಲೇಜಸ್ ಏನು ಹೇಳ್ದಂಗೆ ಮಣಿಪಾಲ್, ಜೈನ್ ಯೂನಿವರ್ಸಿಟಿ, ಎಕ್ಸೆಟ್ರಾ, ಬೇರೆ ಜಾಸ್ತಿ ಏನು ಕಾಲೇಜಸ್ ಇಲ್ಲ. ಹಾರ್ಡ್ಲಿ 5 to 10 ಕಾಲೇಜ್ ಏನೇನು ಕರ್ನಾಟಕದಲ್ಲಿ. ಈಗ ಇದರಲ್ಲೂ ಮತ್ತೆ ಸರ್ಟಿಫಿಕೇಟ್ ಕೋರ್ಸಸ್ ಇರುತ್ತೆ? ಇದೆ ಸರ್, ಇದರಲ್ಲೂ ಸರ್ಟಿಫೈಡ್ ಕೋರ್ಸಸ್ ಹೇಳೋದು ಇರುತ್ತೆ. ಸರ್ಟಿಫೈಡ್ ಕೋರ್ಸಸ್ 6 ತಿಂಗಳ ಸ್ಪ್ಯಾನ್ ಅಲ್ಲಿ ಇರುತ್ತೆ. ಅದು ಹೇಗೆ ಅಂದ್ರೆ ನಿಮ್ ಗೇಮ್ ಡೆವಲಪ್ಮೆಂಟ್ ಗಿಂತ ಹೇಳೋ ಬದಲು ನಿಮ್ ಅದರಲ್ಲಿ ಈಗ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಓಕೆ. ಈ ಗೇಮಿಂಗ್ ಫೀಲ್ಡ್ ಅಲ್ಲಿ ಜಾಯಿನ್ ಹೇಗಾಗೋದು ಆ ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಈಗ ಹೇಳ್ಕೊಡ್ತಾರೆ. ಸರಿ. BSc ಅಲ್ಲಿ ಹೇಗೆ ಡೆವಲಪ್ ಮಾಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಹೇಗೆ ರಿಲೀಸ್ ಮಾಡೋದು ಅಲ್ಲಿ ತನಕ ಹೇಳ್ಕೊಡ್ತಾರೆ ಸರ್. ಓಕೆ, ನೈಸ್. ಆದರ್ಶ್, ಈಗ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಅಗೇನ್ ಕಾಲೇಜ್ ಟು ಕಾಲೇಜ್ ವೇರಿ ಆಗಿರ್ಬೇಕಲ್ಲ? ಸೊ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ 6 months ಸ್ಪ್ಯಾನ್ ಅಲ್ಲಿ. ಓಕೆ. ಸೊ 60,000 ಇಂದ ಹಿಡಿದು 1 lakh ವರೆಗೆ ಸೇಮ್. ಓಕೆ, ನೈಸ್. ಟೈಪ್. ಸರಿ. ಸೊ ನಿಮ್ಗೆ BSc ಮಾಡಬೇಕು ಅಂದ್ರೆ 3 ವರ್ಷ, 6 ಸೆಮ್. ಓಕೆ. ಸೊ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ. ಸೊ 3 ವರ್ಷ ಸ್ಪ್ಯಾನಿಗೆ 3 ಲಕ್ಷದಿಂದ ಹಿಡಿದು 10 lakhs ವರೆಗೂ ಇರಬಹುದು. ಓಕೆ. ಇದಕ್ಕೂ ಕ್ರೈಟೇರಿಯಾ ಏನು ಅಂದ್ರೆ ಒಳ್ಳೆ ಸಿಸ್ಟಮ್ ಬೇಕು, ಒಳ್ಳೆ ಲ್ಯಾಪ್ಟಾಪ್ ಬೇಕು. ಓಕೆ. ಸೊ ಫಸ್ಟ್ ಸೆಮ್ ಇಂದಾನೆ ನಿಮ್ಗೆ ಸ್ವಲ್ಪ ಖರ್ಚು ಆಗಬಹುದು. ಓಕೆ. ಬಟ್ ವರ್ತ್ ಆಗಿರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಓಕೆ, ನೈಸ್. ಆದರ್ಶ್, ಏನು ಕಲಿತಾರೆ ಈ ಗೇಮಿಂಗ್ ಕೋರ್ಸ್ನಲ್ಲಿ? ಗೇಮಿಂಗ್ ಕೋರ್ಸ್ ಹೇಳಬೇಕು ಅಂದ್ರೆ ಫಸ್ಟ್ 2 ಸೆಮ್ ಇಂಟ್ರೊಡಕ್ಷನ್. ಓಕೆ. ಗೇಮ್ ಸ್ವಲ್ಪ ತೋರಿಸ್ತಾರೆ, ಅದನ್ನ ಬ್ರೇಕ್ ಡೌನ್ ಮಾಡ್ತಾರೆ. ಓಕೆ. ಈ ಪಬ್ಜಿನೇ ಇಟ್ಕೊಳ್ಳಿ, ಪಬ್ಜಿ ಒಂದು ಕ್ಲಿಪ್ ತೋರಿಸಿ ಅದ್ರಲ್ಲಿ ಏನೇನ್ ಮೆಟೀರಿಯಲ್ ಇದೆ, ಏನೇನ್ ಟೆಕ್ಸ್ಚರ್ ಇದೆ, ಏನೇನ್ ಐಟಮ್ಸ್ ಇದೆ ಬ್ರೇಕ್ ಡೌನ್ ಮಾಡ್ತಾರೆ. ಸೆಕೆಂಡ್ ಸೆಮ್ ಅಲ್ಲಿ ನಿಮ್ಗೆ ಕೋಡಿಂಗ್ ಟಚ್ ಕೊಡ್ತಾರೆ. ಸರಿ. ಕೋಡಿಂಗು ಬೇಸಿಕ್ ಇಂದ ಕಲಿಸ್ತಾರೆ, ಹೌದು, ಬಟ್ ಕೋಡಿಂಗ್ ಬಗ್ಗೆ ಗೊತ್ತಿದ್ರೆ ನೀವು ಫ್ಲೋದಲ್ಲಿ ಹೋಗ್ಬೋದು. ತುಂಬಾ ಕಷ್ಟ ಆಗುತ್ತೆ ಫ್ರಮ್ ಸ್ಟಾರ್ಟ್ ಕಲಿಬೇಕು ಹೇಳಾದ್ರೆ. ಸರಿ ಸರಿ ಸರಿ. 3rd ಸೆಮ್ 4th ಸೆಮ್ ಅಲ್ಲ ನಮ್ BSc ಅನಿಮೇಷನ್ ಗೇಮಿಂಗ್ ಟೈಪ್ 3D ಬರುತ್ತೆ. 3D ಮೆಟೀರಿಯಲ್ ಮಾಡೋದು, ಗೇಮಿಂಗ್ ಎನ್ವಿರಾನ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು. ಓಕೆ.
5th ಮತ್ತು 6th ಸೆಮ್ ಏನು ಡಿಫ್ರೆನ್ಸು ಅಂದರೆ 5th ಸೆಮ್ಮಲ್ಲಿ ನಿಮ್ಮ ಗೇಮ್ನ ಎಷ್ಟು ಸ್ಮೂತ್ ಮಾಡ್ಬೋದು, ಏನೇನು ಚೇಂಜಸ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು ಅದು ಹೇಳ್ಕೊಡ್ತಾರೆ. ಓಕೆ ನೈಸ್. 6th ಸೆಮ್ಮಲ್ಲಿ ನಿಮಗೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಈಗ ಹೇಳಿದೆ ಅಲ್ಲ ಪಿ ಸಿ ಪ್ಲಾಟ್ಫಾರ್ಮ್ ಬೇರೆ ಮೊಬೈಲ್ ಪ್ಲಾಟ್ಫಾರ್ಮ್ ಬೇರೆ, ಅದರಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಏನೇನು ಪ್ರೊಸೀಜರು ಅದನ್ನು ಹೇಳ್ಕೊಡ್ತಾರೆ. ಓಕೆ. ಸೊ ಆದರ್ಶ್ ಈಗ ಗೇಮಿಂಗಿಗೆ ಬಂದುಬಿಟ್ಟು ಏನು ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಒಬ್ಬ ಸ್ಟೂಡೆಂಟಿಗೆ ಈಗ ಗೇಮಿಂಗ್ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳೋದು? ಬೇಸಿಕ್ ರಿಕ್ವೈರ್ಮೆಂಟ್ ಹೇಳೋದಕ್ಕಿಂತ ಸರ್ ಗೇಮಿಂಗು ಹೇಗೆ ವರ್ಕ್ ಆಗುತ್ತೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸರಿ. GTA ಇಟ್ಕೊಳ್ಳಿ. ಓಕೆ. GTAಗೆ ಮಿನಿಮಮ್ ಕ್ರೈಟೇರಿಯಾ ಇಂತಿಷ್ಟು ಗ್ರಾಫಿಕ್ಸ್ ಬೇಕು, ಹೀಗೆ ಬೇಕು, ಹೀಗಿರುತ್ತೆ. ಓಕೆ. ಅದ್ರ ಬಗ್ಗೆ ಎಲ್ಲ ತುಂಬಾ ನಾಲೆಜ್ ಇರಬೇಕು ಟೆಕ್ ಬಗ್ಗೆ. ಸರಿ. ಆಮೇಲೆ ಕೋಡಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಬೇಸಿಕ್ ಇಂದ ಕಲಿಸ್ತಾರೆ ಹೌದು, ಬಟ್ ಸ್ವಲ್ಪ ನಾಲೆಜ್ ಇದ್ರೆ ನೀವು ಫ್ಲೋದಲ್ಲಿ ಹೋಗ್ಬಹುದು. ಸರಿ. ನೆಕ್ಸ್ಟ್ ಏನಂದ್ರೆ ಈಗ ಮೊಬೈಲ್ ಪ್ಲಾಟ್ಫಾರ್ಮ್ ಬೇರೆ, PC ಪ್ಲಾಟ್ಫಾರ್ಮ್ ಬೇರೆ ಅಲ್ವಾ? ಸೊ ಮೊಬೈಲ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, PC ಹಾಗೆ ವರ್ಕ್ ಆಗೋದಿಲ್ಲ. ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಸರಿ ಸರಿ. ಬೇರೆ ಬೇರೆ PC ಹೇಗೆ ಕಾನ್ಫಿಗರೇಷನ್ ಇರುತ್ತೆ, ಏನಾಗುತ್ತೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಒಳ್ಳೆಯದು. ಓಕೆ. ಆದರ್ಶ್ ಈಗ ಎಷ್ಟು ಜನ ಈ ಟೈಪ್ ಕೋರ್ಸಿಗೆ ಬರ್ತಾ ಇದ್ದಾರೆ? ಈ ಇತ್ತೀಚೆಗೆ ಎಸ್ಟಾಬ್ಲಿಷ್ ಆಗಿರೋಂಥ ಕೋರ್ಸ್ ಆಗಿರೋದಕ್ಕೆ ಫ್ಲೋ ಯಾವ ಟೈಪ್ ಇದೆ ಆದರ್ಶ್? ತುಂಬಾ ರೇರ್ ಆಗಿತ್ತು. ಓಕೆ. ಗೇಮಿಂಗ್ ಡಿಪಾರ್ಟ್ಮೆಂಟ್ ಹೇಳಬೇಕು. ಸರಿ. ಅಂಡ್ ಇಂಡಿಯಾದಲ್ಲಂತೂ ಗೇಮಿಂಗ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಗೇಮ್ ಆಡಬೇಕು ಅಂದ್ರೆ ಗೊತ್ತಿದೆ. ಸರಿ. ಸೊ ಏನ್ ಮಾಡ್ತಿದ್ರು ಅಂದ್ರೆ ಯೂಶುವಲಿ ಇಂಜಿನಿಯರಿಂಗ್ ತಗೊಳ್ತಿದ್ರು CS ಅಲ್ಲಿ. ಓಕೆ. ಇಂಜಿನಿಯರಿಂಗ್ ತಗೊಂಡು ನೆಕ್ಸ್ಟ್ 2 ವರ್ಷ ಹೊರಗಡೆ ಬೇರೆ ಕಂಟ್ರೀಸ್ ಎಲ್ಲರೂ ಹೋಗಿ ಗೇಮಿಂಗ್ ಡೆವಲಪ್ಮೆಂಟ್ಗೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಿದ್ರು. ಓಕೆ. ಈಗ ರೀಸೆಂಟ್ ಆಗಿ PUBG ಹೇಳ್ಬೇಕಂದ್ರೆ ಒಂದು ರೆವಲ್ಯೂಷನರಿ ಟೈಪ್. ಓಕೆ. ಗೇಮಿಂಗ್ ಆಡೋದ್ರಿಂದ ಹಿಡಿದು ಗೇಮಿಂಗ್ ಮಾಡೋವರೆಗೂ ರೆವಲ್ಯೂಷನರಿ ಆಗಿದೆ. ಸರಿ. ಸೊ ಈಗ ಇಂಡಿಯಾದಲ್ಲಿ ಬ್ಲೂಮ್ ಆಗ್ತಾ ಇದೆ. ಓಕೆ. BSc ಗೇಮಿಂಗ್. ಸರಿ. ಕಾಲೇಜಸ್ ಈಗೆಲ್ಲ ರಿಕ್ರೂಟ್ ಮಾಡ್ತಾ ಇದೆ. ಓಕೆ. ನಮ್ಮ ಸೀನಿಯರ್ ಬ್ಯಾಚ್ ಅಲ್ಲಿ ಹೇಳ್ಬೇಕು ಹಾರ್ಡ್ಲಿ 10 ಪೀಪಲ್ ಇದೆ. ಓಕೆ. ಈಗ ನಮ್ಮ ಕಾಲೇಜ್ ಬ್ಯಾಚ್ ಇದರಲ್ಲಿ 50 to 70 ಪೀಪಲ್ ಆಗಿದ್ದಾರೆ. ಓಕೆ ನೈಸ್. ನಮ್ಮ ಜೂನಿಯರ್ ಬ್ಯಾಚ್ ಅಲ್ಲಿ 80 ವರೆಗೂ ಟಚ್ ಆಗಿದೆ. ಓಕೆ ನೈಸ್. ಓಹೋ. ಸೊ ಸ್ಟೂಡೆಂಟ್ಸ್ ಇನ್ನು ಬರ್ತಾ ಇದ್ದಾರೆ. ಓಕೆ. ಜಾಸ್ತಿ ಆಗ್ತದೆ. ಸರಿ ನೈಸ್. ಸೊ ಆದರ್ಶ್ ಈಗ ನೀನು ಒರಿಜಿನಲಿ ಸ್ಟಡಿ ಮಾಡ್ತಾ ಇರೋದು ಆ್ಯನಿಮೇಷನ್, ಈಗ ನಾವು ಹೇಳ್ತಾ ಇರೋದು ಗೇಮಿಂಗ್. ಈಸ್ ದರ್ ಎನಿ ಕನೆಕ್ಷನ್ ಬಿಟ್ವೀನ್ ಗೇಮಿಂಗ್ ಆ್ಯಂಡ್ ಆ್ಯನಿಮೇಷನ್? ಸರ್ ಒಂದು ಕ್ಲಿಯರ್ ಮಾಡ್ತೀನಿ. ಓಕೆ. ಗೇಮಿಂಗ್ ಫೋಕಸ್ ನೀವು ಹೋದ್ರೆ ಇಟ್ಕೊಳ್ಳಿ, ಬೇರೆ ಬ್ರಾಂಚಿಗೆ ಹೋಗ್ಲಿಕ್ಕೆ ಆಗಲ್ಲ. ಓ ನೈಸ್. ಒಂದು ಸ್ಟೇಟ್ಮೆಂಟ್ ಇದೆ, ಅನಿಮೇಷನ್ ಮಾಡಿದವ್ರು ಗೇಮಿಂಗಿಗೆ ಹೋಗ್ಬೋದು, ಗೇಮಿಂಗ್ ಮಾಡಿದವ್ರು ಅನಿಮೇಷನ್ ಬರ್ಲಿಕ್ಕೆ ಆಗಲ್ಲ. ಓಕೆ. ನಮ್ಗೇನೆ ಅಂದ್ರೆ ಅನಿಮೇಷನ್ ಅಲ್ಲಿ ಈಗ ಫಿಲ್ಮ್ VFX ಜೊತೆ ಗೇಮ್ ಡೆವಲಪ್ಮೆಂಟ್, ಗೇಮ್ ಮಾಡಲಿಂಗ್ ಕಲಿಸ್ತಾರೆ. ಓಕೆ. ಸೊ ಅದ್ರ ಕನೆಕ್ಷನ್ ಏನಂದ್ರೆ ನಾವು ಡೆವಲಪ್ಮೆಂಟ್ಗೆ ಹೋಗ್ಬೋದು, ಮಾಡಲಿಂಗ್ ಹೋಗ್ಬೋದು ಗೇಮಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಗೇಮಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ VFX ಕಲಿಸಲ್ಲ, ಕೋಡಿಂಗು ಗೇಮ್ ಮಾಡಲಿಂಗು ಅಷ್ಟೇ ಕಲಿಸ್ತಾರೆ. ಸೊ ಅವ್ರು ಅನಿಮೇಷನ್ ಬರ್ಲಿಕ್ಕೆ ಆಗಲ್ಲ. ನಾವು MSc ಅಲ್ಲಿ ಗೇಮಿಂಗ್ ತಗೋಬಹುದು ಅನಿಮೇಷನ್ ಸ್ಟೂಡೆಂಟ್ಸ್. ಸರಿ. ಅಂದ್ರೆ ಅನಿಮೇಷನ್ ಜೊತೆಗೆ ಗೇಮಿಂಗ್ ಹೋಗೋದು ಬೆಟರ್ ಹೊರತು ನೀವು ಗೇಮಿಂಗಿಗೆ ಬಂದ್ಬಿಟ್ಟು ನಾನು ಅನಿಮೇಷನ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಥಿಂಕ್ ಮಾಡಬಾರ್ದು. ಸಾರ್ಟ್ ಆಫ್ ಸರ್, ನಿಮಗೆ ಗೇಮಿಂಗ್ ಅಲ್ಲಿ ಈಗ ಕೋಡಿಂಗ್ ತುಂಬಾ ಫ್ಲೂಯೆಂಟ್ ಆಗಿ ಮಾಡಬಹುದು ಇಟ್ಕೊಳ್ಳಿ, ಗೇಮಿಂಗ್ ಅಲ್ಲಿ ಹೋದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಓಕೆ ನೈಸ್. ನಿಮ್ಗೆ ಜಸ್ಟ್ ಕೋಡಿಂಗ್ ಬಗ್ಗೆ ಗೊತ್ತಿಲ್ಲ ನಂದೇ ಇಟ್ಕೊಳ್ಳಿ ಸರ್, ಬಯಾಲಜಿ ಬ್ಯಾಕ್ ಗ್ರೌಂಡ್ ಇದೆ. ಓಕೆ. ಸೊ ಕೋಡಿಂಗ್ ಬಗ್ಗೆ ಓಕೆ ಇಷ್ಟು ನಾಲೆಜ್ ಇದೆ. ಸರಿ. ನಾನು ಗೇಮಿಂಗ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಸರ್ವೈವ್ ಆಗೋದು ಕಷ್ಟ. ಓಕೆ. ಸಡನ್ ಆಗಿ ಹೆವಿ ಆಗ್ಬಿಡುತ್ತೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಬಿಕಾಸ್ ನನ್ನ ಸ್ಟೂಡೆಂಟ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ತುಂಬಾ ಕೋಡಿಂಗ್ ಬಂದವರು ಇರ್ತಾರೆ. ಓಕೆ. ಸೊ ನಮ್ಮಂತ ಈಗ ಬಯಾಲಜಿ ಹೀಗೆ ಬಂದವರಿಗೆ BSc ಅನಿಮೇಷನ್ ತಗೊಂಡು ಗೇಮಿಂಗ್ ಡಿಪಾರ್ಟ್ಮೆಂಟ್ ಹೋಗೋದು ವಾಸಿ. ಓಕೆ. ನೀವು ಕಂಪ್ಯೂಟರ್ ಸೈನ್ಸ್ ಕೋಡಿಂಗ್ ಇಂಟ್ರೆಸ್ಟ್ ಇದೆ, ತುಂಬಾ ಸಾಫ್ಟ್ವೇರ್ ಬಗ್ಗೆ ಗೊತ್ತಿದೆ ಹೇಳ, ಡೈರೆಕ್ಟ್ ಗೇಮಿಂಗ್ ತಗೊಂಡು ನೀವು ಸರ್ವೈವ್ ಆಗ್ತೀರಾ. ಓಕೆ. ಸೊ ಆಫ್ಟರ್ ದಿಸ್ ಕೋರ್ಸ್ ಆದರ್ಶ್ ಈಗ ಏನು ಜಾಬ್ ಅಪಾರ್ಚುನಿಟೀಸ್? ಬರೀ ಗೇಮ್ ಡೆವಲಪ್ ಮಾಡೋದೇ ಇರುತ್ತಾ ಅಥವಾ ಬೇರೆ ಏನು ಇರುತ್ತೆ? ಏನು ಜಾಬ್ ಅಪಾರ್ಚುನಿಟೀಸ್, ಹೈಯರ್ ಸ್ಟಡೀಸ್ ಏನಾರು ಇರುತ್ತೆ? ಹೈಯರ್ ಸ್ಟಡೀಸ್ ಅಂದರೆ ಸರ್ BSc ಆದ ನಂತರ ಸ್ಟುಡಿಯೋಸ್ ನನ್ನ ಇರಲ್ಲ. ಓಕೆ. ಗೇಮಿಂಗ್ ಕಂಪ್ನೀಸ್ ರಿಕ್ರೂಟ್ ಮಾಡ್ತಾರೆ. ಸರಿ. ಸೊ ಬೇರೆ ಬೇರೆ ಕಂಪ್ನೀಸಿಂದ ಬೇರೆ ಬೇರೆ ಸ್ಯಾಲರಿ ಆಫರ್ ಇರುತ್ತೆ, ಬೇರೆ ಬೇರೆ ಟೈಪ್ ವರ್ಕ್ ಇರುತ್ತೆ. ಓಕೆ. ಈಗ PUBGನ ಇಟ್ಕೊಳ್ಳಿ, PUBG ಡಿಪಾರ್ಟ್ಮೆಂಟ್ ಏನಿದೆ ಅಂದರೆ ಗೇಮ್ ಡೆವಲಪ್ಮೆಂಟ್ ಜೊತೆ ಗೇಮ್ ಲ್ಯಾಗ್ ಫ್ರೀ ಆಗಬೇಕು ಅಂದರೆ ಅದನ್ನ ಮೇಂಟೈನ್ ಮಾಡಲಿಕ್ಕೂ ಕರೀತಾರೆ ಜಾಬ್ ಅಪಾರ್ಚುನಿಟಿ. ಸರಿ. ಸೊ ಹಾಗೆ ಬೇರೆ ಬೇರೆ ಕಂಪ್ನೀಸ್ ಅವರದ್ದು ಕ್ರೈಟೇರಿಯಾ ಇರುತ್ತೆ. ಓಕೆ. ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ. ಸರಿ. ಸೊ ಅದ್ರ ಪ್ರಕಾರ ನೀವು ಜಾಬ್ ಅಪ್ಲೈ ಮಾಡಬೇಕು, ಇಲ್ಲ MSc ಗೇಮಿಂಗ್ ಮಾಡಿಕೊಂಡು ಇಂಟರ್ಮೀಡಿಯೇಟ್ ಆಗಿ ಹೋಗ್ಬೋದು. ಓಕೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಈಗ BSc ಅನಿಮೇಷನ್ MSc ಮಾಡದೆ ಇಟ್ಕೊಡಿ, BSc ಅನಿಮೇಷನ್ ಅವರು ಕಾಂಪಿಟೇಷನ್ಗೆ ಬರ್ತಾರೆ. ಕಾಂಪಿಟೇಷನ್ ಗೇಮಿಂಗ್ ಅಲ್ಲಿ ತುಂಬಾ ಇದೆ. ಇಂಡಿಯಾದಲ್ಲಿ ಅಷ್ಟೇ ಕಾಂಪಿಟೇಷನ್ ಅಲ್ಲ, ಹೊರಗಡೆ ದೇಶದವರು ಕಾಂಪಿಟೇಷನ್ಗೆ ಬರ್ತಾರೆ, ಅವರಿಗೂ ಜಾಬ್ ಬೇಕಾಗಿರುತ್ತೆ. ಸರಿ ಸರಿ. ಸೊ ಆದರ್ಶ್ ಈಗ ನಮ್ಮ PUC 1 PUC 2ದವರು ಈಗ ಸ್ಟಡಿ ಬಿಟ್ಬಿಟ್ಟು ಭಾಳ ಚೆನ್ನಾಗಿ ಗೇಮಿಂಗ್ ಆಡ್ಬಿಡ್ತಾರೆ. ಸೊ ಅವರಿಗೆ ಈಗ ಗೇಮಿಂಗ್ ಫೀಲ್ಡು ಭಾಳ ಚೆನ್ನಾಗಿ ಕಾಣ್ತಾ ಇರುತ್ತೆ, ಬಟ್ ಇನ್ ರಿಯಾಲಿಟಿ ಏನು ಅನಿಸುತ್ತೆ? ಸೊ ಅವರಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀವಿ ಆದರ್ಶ್? ನೋಡಿ, ಗೇಮಿಂಗ್
ಆಡೋದು ಯಾರು ಬೇಕಾದ್ರೂ ಆಡ್ಬೋದು. 1 ಮಂತಲ್ಲಿ ನೀವು ಕಲಿತು ಪ್ರೋ ಬೇಕಾದ್ರೂ ಆಗ್ಬೋದು, ನೀವು ಬೇಕಾದ್ರೂ ಇರಬಹುದು. ಆ ಗೇಮಿಂಗ್ ಮಾಡೋದು ಬೇರೆ ಟೈಪ್ ಇರುತ್ತೆ. ಅದನ್ನು ಪ್ರೋ ಆಗಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲ್ಸು ಅಬ್ಸರ್ವ್ ಮಾಡಬೇಕು ಗೇಮಲ್ಲಿ. ಮತ್ತು ನಿಮ್ಮ ಐ ಇರುತ್ತಲ್ಲ ತುಂಬ ಸೆನ್ಸಿಟಿವ್ ಇರಬೇಕು. ಯಾಕೆಂದರೆ ಲ್ಯಾಗ್ನ ನೀವು ಡಿಟೆಕ್ಟ್ ಮಾಡ್ತಾ ಇರ್ತೀರ, ನಿಮ್ಮ ಕ್ಲೈಂಟ್ ಡಿಟೆಕ್ಟ್ ಮಾಡಬಾರ್ದು. ನಿಮ್ಮ ಕ್ಲೈಂಟ್ ಡಿಟೆಕ್ಟ್ ಮಾಡಿದ್ರು ಅಂದರೆ ನಿಮ್ಮ ಗೇಮ್ ಸಕ್ಸಸ್ ಆಗಲ್ಲ ಹೇಳಿ. ಸೊ ನೀವು ಐ ಸೆನ್ಸಿಟಿವ್ ಇರಬೇಕು ಮತ್ತು ಡೆವಲಪ್ಮೆಂಟಲ್ಲಿ ನೀವು ಫ್ಲೂಯೆಂಟ್ ಆಗಿರಬೇಕು. ಏನೇ ಬಂದರೂ ನಾವು ಹೀಗೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಹೇಳೋ ಮೈಂಡ್ ಸೆಟ್ ಇರಬೇಕು. ಡೆಡಿಕೇಶನ್, ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಇದಕ್ಕೂ ಅಪ್ಲೈ ಆಗುತ್ತೆ. ವೆರಿ ನೈಸ್. ಸೊ ಆದರ್ಶ್ ನಮಗೆ ಭಾಳ ಡಿಟೇಲ್ ಆಗಿ ಗೇಮಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದೆಯಾ. ಸೊ ನಮ್ಮ ಶುಭದ ಎಜುಕೇಷನ್ ಪರವಾಗಿ ನನಗೆ ಅಗೇನ್ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸೊ ಸ್ಟೂಡೆಂಟ್ಸ್, ನಮ್ಮ ಪ್ರೀವಿಯಸ್ ವೀಡಿಯೋಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡ್ಕೋಬೋದು. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಕರಿಯರ್ನ ಸ್ಟಡಿ ಮಾಡುವ. ಬಾಯ್.